ನಮಸ್ಕಾರ ಎಲ್ರಿಗೂ. ನಾನು ಸುರೇಂದ್ರ. ಈ ವಿಡಿಯೋ ಆಧಾರ್ ಅಪ್ಡೇಷನ್ ಬಗ್ಗೆ. ಆಧಾರ್ ಅಪ್ಡೇಟ್ ಮಾಡಬೇಕು ಅಂತ ಹೇಳಿ ಸರ್ಕಾರದಿಂದ ಆದೇಶ ಬಂದಿದೆ. ಹೇಗೆ ಪ್ಯಾನ್ ಕಾರ್ಡ್ಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಬೇಕಿತ್ತು, ಈಗ ಅದೇ ರೀತಿ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡೋ ರೂಲ್ಸ್ ಬಂದಿದೆ. ಇದು ಸೆಪ್ಟೆಂಬರ್ 14ನೇ ತಾರೀಕುವರೆಗೂ ಫ್ರೀ ಇರುತ್ತೆ, ಯಾವುದೇ ಚಾರ್ಜಸ್ ಇರೋದಿಲ್ಲ. ಸೆಪ್ಟೆಂಬರ್ 14ನೇ ನಂತರ ನೀವೇನಾದ್ರು ಅಪ್ಡೇಟ್ ಮಾಡ್ತೀರಾ ಆಧಾರ್ ಅಂತ ಹೇಳಿದ್ರೆ ದೊಡ್ಡ ಮೊತ್ತದಲ್ಲೇ ಫೈನ್ ಹಾಕೋ ಚಾನ್ಸಸ್ ಇರುತ್ತೆ. ಇದಕ್ಕೆ ಮುಂಚೆ ಪ್ಯಾನ್ ಕಾರ್ಡ್ಗೆ ಆಧಾರ್ ಲಿಂಕ್ ಮಾಡಿ ಅನ್ನೋ ರೂಲ್ ತಂದರು. ಆಗ ಕೂಡ ಫ್ರೀ ಇತ್ತು. ಬಹಳಷ್ಟು ಜನಕ್ಕೆ ಗೊತ್ತಾಗಲಿಲ್ಲ ಫ್ರೀ ಇದೆ, ಅಪ್ಡೇಟ್ ಲಿಂಕ್ ಮಾಡ್ಕೊಬೇಕು ಅಂತ ಹೇಳಿ. ಫೈನ್ ಯಾವಾಗ ಚಾರ್ಜ್ ಆಯಿತು ಅದಾದಮೇಲೆ ಬಹಳಷ್ಟು ಜನ ಸೀರಿಯಸ್ ಆಗಿ ತೊಗೊಂಡು ಫೈನ್ ಕಟ್ಟಿ ಆಧಾರ್ನ ಪ್ಯಾನ್ ಕಾರ್ಡ್ಗೆ ಲಿಂಕ್ ಮಾಡಿಕೊಂಡ್ರು. ಈಗಲೂ ಕೂಡ ಅದೇ ರೀತಿ ಆಗೋದು ಬೇಡ ಅಂತ ಹೇಳಿ ಇದೊಂದು ಸಣ್ಣ ಪ್ರಯತ್ನ ನಮ್ಮದು. ದಯಮಾಡಿ ನೀವು ನಿಮ್ಮ ಆಧಾರ್ನ ಅಪ್ಡೇಟ್ ಮಾಡ್ಕೊಳ್ಳಿ ಫ್ರೀ ಆಗಿರೋವಾಗಲೇ. ಆಧಾರ್ ಅಪ್ಡೇಟ್ನ ನೀವು ನಿಮ್ಮ ಮೊಬೈಲಲ್ಲೇ ಮಾಡ್ಬೋದು. ಕೇವಲ 2ರಿಂದ 3 ನಿಮಿಷದಲ್ಲಿ ನೀವು ಆಧಾರ್ ಅಪ್ಡೇಟ್ನ ನಿಮ್ಮ ಮೊಬೈಲಲ್ಲೇ ಮಾಡ್ಬೋದು. ಹೇಗೆ ಮಾಡ್ಬೋದು ಅಂತ ನಾನು ಈ ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ನಿಮ್ಗೆ ಹೇಳ್ಕೊಡ್ತೀನಿ. ಇನ್ನು ಯಾರೆಲ್ಲ ಅಪ್ಡೇಟ್ ಮಾಡಬೇಕು ಅಂದರೆ 10 ವರ್ಷಕ್ಕೆ ಮುಂಚೆ ಅಂದರೆ 2013ಕ್ಕಿಂತ ಮುಂಚೆ ಯಾರೆಲ್ಲ ಆಧಾರ್ ಕಾರ್ಡ್ ಮಾಡಿಸಿದಿರೋ ಅವರೀಗ ಅಪ್ಡೇಟ್ ಮಾಡಲೇಬೇಕು. ಮತ್ತು ಏನಕ್ಕೆ ಮಾಡಬೇಕು ಅಂದರೆ ಇದು ಸೇಫ್ಟಿಗೋಸ್ಕರ, ಇನ್ಫಾರ್ಮೇಷನ್ ಸೇಫ್ಟಿಗೋಸ್ಕರ. ಹಾಗೆ 10 ವರ್ಷದಿಂದ ಯಾರೆಲ್ಲ ಆಧಾರ್ ಯೂಸ್ ಮಾಡಿಲ್ಲ ಮತ್ತು ಈ 10 ವರ್ಷದಲ್ಲಿ ಕೆಲವರು ತೀರ್ಕೊಂಡಿರ್ತಾರೆ, ಅಂಥವ್ರ ಆಧಾರ್ ಎಲ್ಲ ಹಾಗೇ ಇರುತ್ತೆ. ಸೊ ಇದು ಅದಕ್ಕಾಗಿ ಈಗ ನೀವು ಅಪ್ಡೇಟ್ ಮಾಡಬೇಕು. ಅಪ್ಡೇಷನ್ ಯಾರು ಮಾಡೋದಿಲ್ಲ ಅಂದರೆ 10 ವರ್ಷದಿಂದ ಯಾರು ಯೂಸ್ ಮಾಡಿರೋಲ್ಲ ಅಂಥ ಆಧಾರ್ ಕಾರ್ಡ್ ಎಲ್ಲ ಡಿಆಕ್ಟಿವೇಟ್ ಆಗೋ ಚಾನ್ಸಸ್ ಇರುತ್ತೆ. ಈಗ ಏನಪ್ಪ ಇದು ತಲೆನೋವು, ಯಾವಾಗಲೂ ಏನಾದರೂ ಒಂದು ಅಪ್ಡೇಟ್ ಇದ್ದೇ ಇರುತ್ತೆ ಗೌರ್ಮೆಂಟಿಂದ ಅಂತ ಬೇಜಾರು ಮಾಡ್ಕೊತಾ ಇದ್ದೀರಾ. ಗೌರ್ಮೆಂಟಿಂದ ಹೊಸದಾಗಿ ರೂಲ್ ಬಂದಾಗೆಲ್ಲ ನಾವು ಅಪ್ಡೇಟ್ ಆಗಬೇಕು ಮತ್ತು ನಮ್ಮ ಡಾಕ್ಯುಮೆಂಟ್ಸ್ ಕೂಡ ಅಪ್ಡೇಟ್ ಆಗಬೇಕು. ಏನಕ್ಕೆ ಡಾಕ್ಯುಮೆಂಟ್ ಪ್ರತಿಯೊಂದು ಕೆಲಸಕ್ಕೂ ನಾವು ಉಪಯೋಗಿಸ್ತೀವಿ. ಹಾಗಾಗಿ ಅಪ್ಡೇಟೆಡ್ ಡಾಕ್ಯುಮೆಂಟ್ಸ್ ಇಟ್ಕೊಳ್ಳೋದು ತುಂಬಾ ಒಳ್ಳೆಯದು. ಆಧಾರ್ ಅಪ್ಡೇಷನ್ಗೆ ಬೇಕಾಗಿರೋದು ನಿಮ್ಮ ಒಂದು ಪ್ರೂಫ್ ಆಫ್ ಐಡೆಂಟಿಟಿ, ಪ್ರೂಫ್ ಆಫ್ ಅಡ್ರೆಸ್. ಆಧಾರಲ್ಲಿ ಇರುವಂಥ ಸೇಮ್ ಡೀಟೇಲ್ಸ್ ಬೇರೆ ಡಾಕ್ಯುಮೆಂಟ್ಸಲ್ಲಿ ಕೂಡ ಇರಬೇಕು. ಯಾವುದೇ ವ್ಯತ್ಯಾಸ ಇರಬಾರ್ದು, ಸೇಮ್ ಇರಬೇಕು. ಆಧಾರ್ ಹೊರತುಪಡಿಸಿ ಅಂದರೆ ಆಧಾರ್ ಬಿಟ್ಟು ಬೇರೆ ಡಾಕ್ಯುಮೆಂಟ್ಸ್ DL ಆಗಿರ್ಬೋದು, ಪ್ಯಾನ್ ಆಗಿರ್ಬೋದು, ವೋಟರ್ ID, SSLC ಮಾರ್ಕ್ಸ್ ಕಾರ್ಡ್, ಮ್ಯಾರೇಜ್ ಸರ್ಟಿಫಿಕೇಟ್, ಎಲೆಕ್ಟ್ರಿಕ್ ಬಿಲ್, ವಾಟರ್ ಬಿಲ್, ರೇಷನ್ ಕಾರ್ಡ್, ಗೌರ್ಮೆಂಟಿಂದ ಕೊಟ್ಟಿರೋಂಥ ID, ಇನ್ನೂ ಹಲವಾರು ಇದ್ದಾವೆ. ಇದರಲ್ಲಿ ಯಾವುದಾದ್ರು ಒಂದು ಡಾಕ್ಯುಮೆಂಟ್ ಇದ್ದರೂ ನೀವು ಆಧಾರ್ ಅಪ್ಡೇಟ್ ಮಾಡ್ಬೋದು. ನಿಮ್ಮ ಒಂದು ಡಾಕ್ಯುಮೆಂಟ್ನ ನಿಮ್ಮ ಫೋನಲ್ಲಿ ಫೋಟೋ ಇಟ್ಕೊಳ್ಳಿ. ಫೋಟೋ ಸೈಜ್ ಮಿನಿಮಮ್ 2 MB ಕಮ್ಮಿ ಇರಬೇಕು. ನೀವು ಫೋನಲ್ಲಿ ಫೋಟೋ ಹಿಡಿತಾ ಇದ್ದೀರಾ ಅಂದರೆ 2 MB ಕಮ್ಮಿನೇ ಇರುತ್ತೆ. ಮತ್ತು ಫಾರ್ಮೆಟ್ ಕೂಡ JPG ಫಾರ್ಮೆಟ್ ಆಗುತ್ತೆ, PDF ಕೂಡ ಆಗುತ್ತೆ. ಸೊ ಫೋನಲ್ಲಿ ಹಿಡಿಯೋವಂಥ ಫೋಟೋ ಅಪ್ಲೋಡ್ ಮಾಡೋಕ್ಕೆ ಸರಿ ಇರುತ್ತೆ. ಬನ್ನಿ ಹೇಗೆ ಆಧಾರ್ನ ಅಪ್ಡೇಟ್ ಮಾಡೋದು ಅಂತ ನಾನು ಈ ಸ್ಕ್ರೀನಲ್ಲಿ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತೀನಿ. ಕ್ರೋಮಲ್ಲಿ ಮೈ ಆಧಾರ್ ಅಂತ ಟೈಪ್ ಮಾಡಿ, ಫಸ್ಟ್ ಆಪ್ಷನ್ ಸೆಲೆಕ್ಟ್ ಮಾಡಿ. ಲಾಗಿನ್ ಪೇಜ್ ಬರುತ್ತೆ, ಇಲ್ಲಿ ಲಾಗಿನ್ ಮಾಡಬೇಕು. ಲಾಗಿನ್ ಮೇಲೆ ಕ್ಲಿಕ್ ಮಾಡಿ, ಈ ಸ್ಕ್ರೀನ್ ಬರುತ್ತೆ. ಇಲ್ಲಿ ನಿಮ್ಮ ಆಧಾರ್ ಡೀಟೇಲ್ಸ್ ಹಾಕಬೇಕು ಮತ್ತು ಕೆಳಗಡೆ ಕ್ಯಾಪ್ಚಾ ಏನು ತೋರಿಸ್ತಾ ಇದೆ ಅದು ಟೈಪ್ ಮಾಡಬೇಕು. ನಂತರ OTP ಹಾಕಬೇಕು. ಫಸ್ಟು ನೀವು ನಿಮ್ಮ ಆಧಾರನ ಟೈಪ್ ಮಾಡಿ. ಇಲ್ಲಿ ನಂತರ ಕ್ಯಾಪ್ಚಾ ಟೈಪ್ ಮಾಡಿ. ನಂತರ ಆಧಾರ್ಗೆ ಲಿಂಕ್ ಆಗಿರೋ ನಂಬರ್ಗೆ OTP ಸೆಂಡ್ ಆಗುತ್ತೆ. ಸೆಂಡ್ OTP ಕೊಡಿ. ಈಗ OTP ಟೈಪ್ ಮಾಡಿ, ಲಾಗಿನ್ ಕ್ಲಿಕ್ ಮಾಡಿ. ಈ ಸ್ಕ್ರೀನ್ ಬರುತ್ತೆ ನಿಮಗೆ. ಈ ಸ್ಕ್ರೀನು ಲಾಗಿನ್ ಸ್ಕ್ರೀನ್ ಆಗಿರುತ್ತೆ. ಈ ಸ್ಕ್ರೀನ್ನ ನೀವು ಕೆಳಗಡೆಗೆ ಸ್ಕ್ರಾಲ್ ಮಾಡಿ. ಸ್ಕ್ರಾಲ್ ಮಾಡಿದ್ರೆ ಇಲ್ಲಿ ನಿಮಗೆ ಒಂದು ಆಪ್ಷನ್ ತೋರಿಸುತ್ತೆ, ಡಾಕ್ಯುಮೆಂಟ್ ಅಪ್ಡೇಟ್ ಅಂತ. ಗಮನಿಸಿ, ಇಲ್ಲಿ ಕೂಡ ಸರ್ವಿಸ್ ಫ್ರೀ ಆಫ್ ಕಾಸ್ಟ್ ಟಿಲ್ 14/9/2023 ಅಂತ ಇದೆ. ಅಂದರೆ 14 ಸೆಪ್ಟೆಂಬರ್ವರೆಗೂ ಫ್ರೀ ಆಗಿರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿ, ಅಪ್ಡೇಟ್ ಡಾಕ್ಯುಮೆಂಟ್ ಅಪ್ಡೇಟ್ ಮೇಲೆ. ಈ ಸ್ಕ್ರೀನ್ ಏನಂದರೆ ನಿಮ್ಮ ಫೋಟೋ ID ಪ್ರೂಫ್, ಫೋಟೋ ಅಡ್ರೆಸ್ ಪ್ರೂಫ್ ಏನಿರುತ್ತೆ ಅದನ್ನು ನಿಮ್ಮ ಹತ್ರ ಇಟ್ಕೊಂಡಿರಿ ಅಪ್ಲೋಡ್ ಮಾಡೋಕ್ಕೆ ಅಂತೇಳಿ ತೋರಿಸೋದು. ನೆಕ್ಸ್ಟ್ ಕೊಡಿ. ಹೇಗೆ ಅಪ್ಲೋಡ್ ಮಾಡಬೇಕು ಅನ್ನೋ ಡೀಟೇಲ್ಸ್ ಇದು. ನೆಕ್ಸ್ಟ್ ಕೊಡಿ. ಈ ಸ್ಕ್ರೀನ್ ಬರುತ್ತೆ. ಈ ಸ್ಕ್ರೀನಲ್ಲಿ ನಿಮ್ಮ ಅಡ್ರೆಸ್ ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ಐ ವೆರಿಫೈ ಅನ್ನೋದೇನಿದೆ ಅದು ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಆಪ್ಷನ್ ಕ್ಲಿಕ್ ಮಾಡಿ. ಇಲ್ಲಿ ನೀವು ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಬೇಕು. ಈಗ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಬೇಕಂತ ಹೇಳಿದ್ರೆ ಹಲವಾರು ಡಾಕ್ಯುಮೆಂಟ್ಸ್ ತೋರಿಸುತ್ತೆ ಇಲ್ಲಿ ನಿಮಗೆ. ಇದರಲ್ಲಿ ನಿಮ್ಮ ಹತ್ರ ಯಾವ ಡಾಕ್ಯುಮೆಂಟ್ಸ್ ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನನ್ನ ಹತ್ರ ಈಗ ಗೌರ್ಮೆಂಟ್ ID ಇದೆ, ಹಾಗಾಗಿ ಗೌರ್ಮೆಂಟ್ ID ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ.
ಸೆಲೆಕ್ಟ್ ಮಾಡಿ ಕೆಳಗಡೆ ಬಂದು ಪ್ರೂಫ್ ಆಫ್ ಅಡ್ರೆಸ್ ಕೂಡ ಸೆಲೆಕ್ಟ್ ಮಾಡಿಕೊಂಡು ಅಪ್ಲೋಡ್ ಮಾಡಬೇಕು. ಪ್ರೂಫ್ ಆಫ್ ಐಡೆಂಟಿಟಿ ಮತ್ತು ಪ್ರೂಫ್ ಆಫ್ ಅಡ್ರೆಸ್ ಎರಡೂ ಕೂಡ ನಾನು ಗೌರ್ಮೆಂಟ್ ಐ ಡಿನ ಸೆಲೆಕ್ಟ್ ಮಾಡಿದ್ದೀನಿ. ಸೆಲೆಕ್ಟ್ ಮಾಡಿ ಅಪ್ಲೋಡ್ ಮಾಡಿದ ನಂತರ ಇಲ್ಲಿ ಓಕೆ ಸೆಲೆಕ್ಟ್ ಮಾಡಿ, ನಂತರ ನೆಕ್ಸ್ಟ್ ಸೆಲೆಕ್ಟ್ ಮಾಡಿ. ಆಧಾರ್ ಡೀಟೇಲ್ಸ್ ಮ್ಯಾಚ್ ಆಗ್ತಾಯಿದೆ ಅಂತ ಕೇಳುತ್ತೆ, ಓಕೆ ಕೊಡಿ. ನಂತರ ಸರ್ವಿಸ್ ಫ್ರೀ ಆಫ್ ಕಾಸ್ಟ್ ಅಂತ ಕೂಡ ತೋರಿಸುತ್ತೆ. ಮತ್ತೆ ಸಬ್ಮಿಟ್ ಮಾಡಿ. ಇಲ್ಲಿ ಸಬ್ಮಿಟ್ ಮಾಡಿದ ನಂತರ ನಿಮಗೆ ಅಕ್ನಾಲಜ್ಮೆಂಟ್ ಸಿಗುತ್ತೆ. ಇದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಈ ಅಕ್ನಾಲಜ್ಮೆಂಟ್ ನಿಮಗೆ ಈ ರೀತಿ ಇರುತ್ತೆ. ನಿಮ್ಗೆ ಯಾರಿಗಾದರೂ ಆಧಾರ್ ಅಪ್ಡೇಟ್ ಮಾಡೋಕ್ಕೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದ್ರೆ ಕೆಳಗಡೆ ಡಿಸ್ಪ್ಲೇ ಆಗ್ತಾ ಇರೋಂಥ ನಂಬರ್ಗೆ ವಾಟ್ಸಪ್ ಮಾಡಿ, ನಾನು ನಿಮ್ಮ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಕೊಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.